ನೋಡ್ರಿ ಆ ಪಾಪ ಆ ಫಕ್ಕೀರಪ್ಪನವರು ನನಗೆ ಗೊತ್ತಿದೆ, ಸುಮಾರು 20 ಎಕರೆ ಜಮೀನಿದೆ. ಆ ಜಮೀನಲ್ಲಿ ನೂರಾರು ಬೆಳೆಯನ್ನು ಬೆಳೀತಕ್ಕಂಥವ್ರು. ಆ ಕುಟುಂಬ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾರೆ, ಮಠದ ಮುಂದೆನೇ ಹೋಗ್ತಾರೆ. ರೈತರವರು, ನಿಜವಾದ ರೈತವರು. ಹಾಗಾಗಿ ನಾನು ಹೇಳತಕ್ಕಂಥ ಗೊತ್ತಾ, ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಈ ಥರ ಮಾಳುಗಳ ಓನರ್ಗಳಿದಾರಲ್ಲ, ಅವರು ಕೃಷಿ ಮಾಡಿರ್ತಕ್ಕಂಥ ಅನ್ನ ಮತ್ತು ಬೇಳೆ ಎಲ್ಲ ಇಲ್ಲಿ ಮಾರಾಟ ಮಾಡ್ಬೋದು. ಅವರು ಬರಂಗಿಲ್ಲ. ಯಾರು? ಅವರು ಬೆಳೆಸಿರುವ ಅನ್ನ ಗೋಧಿ ಎಲ್ಲವನ್ನು ನೀವೇನು ಮಾಡ್ಬೋದು, ವ್ಯಾಪಾರಕ್ಕೋಸ್ಕರ ನೀವು ಮಾಡ್ಬೋದು. ಆದರೆ ಆ ರೈತ ಅನ್ನದಾದ ಒಳಗಡೆ ಬರುವಾಗ ತಡೀತಿದ್ದೀವಲ್ಲ, ಒಬ್ಬ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿರಲ್ಲ, ಇದು ಸಹಿಸುವ ಪ್ರಶ್ನವನ್ನೇ ಇಲ್ಲ. ಇದಕ್ಕೆ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ನಾಳೆ ಇದು ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕಾಗುತ್ತೆ. ವಿರೋಧ ಪಕ್ಷದ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳೆಲ್ಲರೂ ಸೇರಿಕೊಂಡು ಈ ಎಲ್ಲ ಮಾಳುಗಳಿಗೂ ಇದೇ ರೀತಿಯಲ್ಲಿ ಮಾನವ ಹಕ್ಕು ಉಲ್ಲಂಘನೆ, ಸಂವಿಧಾನ ಉಲ್ಲಂಘನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿಗೆ ಉಲ್ಲಂಘನೆ ಆಗಿದೆ. ಇದು ಬರೆಯುವಷ್ಟು ಫಕೀರಪ್ಪನಿಗೂ ಮಾಡಿದ ಅನ್ಯಾಯ ಅಲ್ಲ, ದೇಶದ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೆ ಮಾಡಿದ ಅನ್ಯಾಯ ಅಂತ ಹೇಳ್ಬೋದು. ರೈತನಿಗೆ ಅವಮಾನ ಮಾಡಿರೋದು ಖಂಡಿತವಾಗ್ಲೂ ಖಂಡನೀಯ. ಮೆಟ್ರೋ ಸಿಬ್ಬಂದಿಯವರು ಇದನ್ನು ಮಾಡಿದ್ದಾರೆ. ಮೆಟ್ರೋ ಸಿಬ್ಬಂದಿಯವ್ರಿಗೆ ಇದೇ ಉತ್ತರ. ಮತ್ತು ಇದು ಕಡೆ ಘಟನೆ ಆಗಬೇಕು ಸರ್. ಇನ್ನು ಮುಂದೆ ಈ ರೀತಿ ಯಾವುದೇ ಮಾಲ್ಗಳಲ್ಲೂ ಆಗಬಾರ್ದು, ರೈತರಿಗೆ ಅವಮಾನ ಆಗಬಾರ್ದು. ಪಂಚೆ ಶರ್ಟ್ ಅನ್ನೋದು ನಮ್ಮ ನಾಡಿನ ಒಂದು ಸಂಸ್ಕೃತಿಯ ಭಾಗ, ಅದಕ್ಕೂ ಅವಮಾನ ಆಗಬಾರ್ದು. ಇದು ಕಡೆ ಘಟನೆ ಆಗಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಮತ್ತೆ ಇವತ್ತು ದೊಡ್ಡ ವ್ಯಕ್ತಿಗಳೆಲ್ಲ ಪಂಚೆಯನ್ನು ಹುಟ್ಟಿದ್ದಾರೆ ಸರ್. ಅಣ್ಣವರು ಸಹ ಪಂಚೆ ಶರ್ಟ್, ನಾವು ಪ್ರತಿದಿನ ಅವ್ರ ಫೋಟೋ ನೋಡಿದ್ರೆ ಪ್ಯಾಂಟ್ ಹಾಕೊಂಡಿರಲ್ಲ ಸರ್. ಸಹಜ ಹೊರಗಡೆ ಫಿಲಮಲ್ಲಿ ಬಿಡಿ, ಅವರು ಪಂಚೆ ಶರ್ಟಲ್ಲೇ ಇರ್ತಾರೆ. ದೇವೇಗೌಡರು ಪಂಚೆ ಶರ್ಟು, ಜೊತೆಗೆ ಬಂದು ನಮ್ಮ ಸಿದ್ದರಾಮಯ್ಯನವರು ಪಂಚೆ ಶರ್ಟು. ಹಾಗಾದ್ರೆ ಅವ್ರು ಬಂದರೆ ಬಿಟ್ಬಿಡಲ್ಲ ಒಳಗಡೆ? ದೇವೇಗೌಡರು ಸಿದ್ದರಾಮಯ್ಯನವರು ಬಂದರೆ ಒಳಗಡೆ ಬಿಡಲ್ವಾ? ಸೊ ಬಿಡ್ತಿರ ತಾನೆ. ನಾನು ಕೇಳೋದು ಇಷ್ಟೇ, ಒಂದು ಅವ್ರಿಗೆ ನೀವು ಅವಮಾನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಮಾನವೀಯ ಹಕ್ಕುಗಳನ್ನು ಕಸಿದುಕೊಂಡಂಗೆ. ಇದು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಕ್ಕೆ ನಾವು ಯಾರೂ ತಯಾರಿಲ್ಲ. ದಯಮಾಡಿ ಇನ್ನು ಮುಂದೆ ಯಾರೇ ಪಂಚೆ ಶರ್ಟ್ ಯಾರಾದರೂ ಆಗಬರಲಿ, ಬೈ ತುಂಬ ಬಟ್ಟೆ ಹಾಕಿದ್ದಾರೆ, ಅರ್ಸ್ ಸಾಕು. ನಿಮ್ಮ ಮಾಲ್ಗೆ ಅವಮಾನ ಆಗ್ಬಿಡುತ್ತೆ ಅಂತಂದ್ರೆ ಮಾಲೆ ಓಪನ್ ಮಾಡಿದ್ದಾರೆ, ನೀವು ಓಪನ್ ಮಾಡೋದು ಬೇಡ, ಮನೇಲಿ ಇರಿ ಆರಾಮಾಗಿ. ಈ ರೀತಿ ಅವಮಾನವನ್ನು ಮಾಡಿ ಇಡೀ ರಾಜ್ಯದ ರೈತರಿಗೆ, ಇಡೀ ರಾಜ್ಯದ ಕನ್ನಡಿಗರಿಗೆ ಅವಮಾನ ಮಾಡೋಂಥ ಕೆಲಸ ಮಾಡಬಾರ್ದು. ನಿನ್ನೆ ಯಾವ ರೈತನಿಗೆ ಇಲ್ಲಿ ಆಚೆ ಕಳಿಸಿ ಆತ ನೋವಿನಿಂದ ಹೋಗಿದ್ವೋ, ನಿದ್ದೆ ಮಾಡಿಲ್ಲ ಸರ್ ನಿನ್ನೆ ನಾವು. ಯಾವುದೇ ಕಾರಣಕ್ಕೂ ರೈತನಿಗೆ ನ್ಯಾಯ ಕೊಡಿಸಿ ಇವತ್ತು ಬಂದು ಅದೇ ಮಾಲ್ ಇವತ್ತು ಹಾರ ಹಾಕಿ ಶಾಲು ಹಾಕಿ ಅವ್ರಿಗೆ ಸನ್ಮಾನ ಮಾಡಿದೆ. ಇದು ನಮ್ಮ ಹೋರಾಟಗಾರರ ತಾಕತ್ತು ಸರ್. ನೋಡಿ ಸರ್, ನಾವು ಕೂಡ ಪಂಚೆ ಹಾಕೊಂಡು ಬಂದಿದ್ದೀವಿ. ಯಾಕೆ ಬಿಡಲ್ಲ? ಬಿಟ್ಟೇ ಬಿಡ್ತಾರೆ, ಬಿಡ್ಲೇಬೇಕು. ಅಂದ್ರೆ ಎಂತ ಕೆಟ್ಟ ಮನಸ್ಥಿತಿ ಅಂತ ಇದೆ, ಯಾವ ತರ ಮನಸ್ಥಿತಿ ಅಂತ ಇದೆ ಸರ್? ನನಗೆ ಒಂದು ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಯಾರು ಬಂದು ನಮ್ಮ ಕನ್ನಡದವರು ಇರಲ್ಲ ಅಂತ ಅನ್ಕೋತೀನಿ ನಾನು. ಇಲ್ಲಿ ಯಾರೋ ರಾಜ್ಯದವ್ರು ಬರ್ತಾರೆ, ಇಲ್ಲಿ ನಿಂತಿರ್ತಾರೆ, ಅವ್ರಿಗೆ ಪಂಚೆ ವ್ಯಾಲ್ಯೂ ಗೊತ್ತಿಲ್ಲ, ಈ ಸಂಸ್ಕೃತಿ ಬೆಲೆ ಗೊತ್ತಿಲ್ಲ. ಈ ರೀತಿ ಅವಮಾನ ಯಾವ ಮಾಲ್ಗಳು ಮಾಡಬಾರ್ದು. ಆ ತರ ಮಾಡ್ತಕ್ಕಂಥವ್ರನ್ನ ಅವರು ಆಕ್ಷನ್ ತಗೋಬೇಕು, ಮತ್ತೆ ತರಬೇತಿ ಕೊಡಬೇಕು ಸರ್. ಸಂವಿಧಾನ ಇಡೀ ಎಲ್ಲ ದೇಶದ 141 ಕೋಟಿಯ ನಾಗರಿಕರಿಗೆ ಬೇಕಾದಂಥ ಸಂವಿಧಾನ ಇರೋದು. ಈ GT ಮಾಲಿಗೆ ಬೇರೆ ಕಾನೂನು, ಬೇರೆ ಸಂವಿಧಾನವನ್ನು ಅಂಬೇಡ್ಕರ್ ಬರೆದಿಲ್ಲ. ಆ ಕಾರಣಕ್ಕೆ ಇದು ಅತ್ಯಂತ ಅವಮಾನ ಮಾಡತಕ್ಕಂಥ ನೀತಿಯಾಗಿದೆ, ಇವರು ಧೋರಣೆ ಆಗಿದೆ. ಈ ಮಾಲಿನ ದುರಂಕಾರ, ಇವರು ಮಾಡ್ಕೊಂಡಿರ್ತಕ್ಕಂಥ ಏನು 3 ಕಾಸು ದುಡ್ಡಿದೆ, ಇದರ ದೌಲತ್ತನ್ನು ರೈತನ ಮೇಲೆ ತೋರಿಸಿದ್ದಾರೆ. ಇದನ್ನು ಖಂಡಿಸ್ತೀನಿ. ತತ್ಕ್ಷಣ BBMP ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಕರ್ನಾಟಕ ಸರ್ಕಾರ ಇವ್ರ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದೆ ಇದ್ರೆ ಮುಂದಿನ ಹೋರಾಟ ಕರ್ನಾಟಕದ ಎಲ್ಲ ಕಡೆಯಲ್ಲೂ ರೈತರು ಇದನ್ನ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಾಗ್ತಾರೆ. ಯಾವರು? ಕೊಳ್ಳೇಗಾಲ. ನೋಡ್ರಿ, ಒಬ್ಬ ರೈತನಿಗೆ ಅವಮಾನ ಆಗಿದೆ. ಒಬ್ಬ ರೈತನಿಗೆ ಒಳಗಡೆ ಬಿಟ್ಟಿಲ್ಲ. ಪಂಚೆ ಡ್ರೆಸ್ಸು ಇವೆಲ್ಲ ನೋಡ್ತಾರಲ್ಲ, ಈ ದಿಗ್ಗಜರ ಸಿನಿಮಾ ನೋಡಿದ್ರೆ ನೀವು? ಹೌದು ಸರ್. ಅಲ್ಲಿ ಹೆಂಗಾಗಿತ್ತು? ರೈತರ ಮಕ್ಕಳೇ ನೋಡಿ ಸರಿನಾ? ಏನಂತೀರ ನೀವು? ಇದು ತುಂಬಾ ಅವಮಾನ ಮಾಡಿದ್ದಾರೆ ರೈತರಿಗೆ ಅಂತ. ಈ ತರ ಮಾಡಬಾರ್ದು. ಯಾವುದೇ ಮಾಲಲ್ಲಾಗಲಿ, ಯಾವುದೇ ಫಿಲಂ ಟ್ಯಾಕ್ಸ್ ಆಗಲಿ, ಫಸ್ಟ್ ರೈತರಿಗೆ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದ್ರೆ ಅವ್ರು ಬೆಳೆದಿರೋ ಅನ್ನನ ನಾವು ತಿಂತಿರೋದು ನಾವು. ಅದರಿಂದಾಗಿ ನಾವು ಅವ್ರಿಗೆ ಫಸ್ಟ್ ಗೌರವ ಕೊಡಬೇಕು. ರೈತರಿಗೆ, ಸೈನಿಕರಿಗೆ ಫಸ್ಟ್ ದೇಶದಲ್ಲಿ ನಾವು ರೈತರಿಗೆ ಗೌರವ ಕೊಡಬೇಕು. ಇದು ತಪ್ಪು, ಇದು ಖಂಡಿಸ್ಬೇಕು ಎಲ್ಲರೂ ದಯವಿಟ್ಟು. ಎಂತ ಮನಸ್ಥಿತಿ ಅಂತ ಇದು? ಎಂತ ಮನಸ್ಥಿತಿ ಅಂತ? ಕೂರ ಮನಸ್ಥಿತಿ, ಅದು ಸರಿ ಇಲ್ಲ. ಫಸ್ಟ್ ರಾಜ್ಯ ಸರ್ಕಾರದವರೆಲ್ಲ ಅದಕ್ಕೆ ಕಾನೂನು ತಗೋಬೇಕು. ಯಾರಿದ್ದಾರೆ ಅವ್ರನ್ನ ಕಷ್ಟ ಕನ್ನಡಿಗರನ್ನ ಫಸ್ಟ್ ಆದ್ಯತೆ ಕೊಟ್ಟು ಅವ್ರು ಕೆಲಸ ಕೊಡಬೇಕು. ಇವರೆಲ್ಲ ಬೇರೆ ಬಿಹಾರಿಂದ, ರಾಜಸ್ಥಾನದಿಂದ ಬಂದಿರ್ತಾರೆ, ಅವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ರೈತರಿಗೆ ಏನಂತ ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಬೆಳೆಯಲ್ಲ, ಅವ್ರು ಅಷ್ಟೊಂದು ಎಲ್ಲ ಕೆಲಸಕ್ಕೋಸ್ಕರ 10,000 20,000 ಬಂದಿರ್ತಾರೆ. ಈ ರೈತರಿಗೆ ಅವಮಾನ ಮಾಡೋದು ತಪ್ಪಿದು. ಅದನ್ನ ಖಂಡಿಸ್ತೀವಿ ನಾವು. ಖಂಡಿಸ್ತೀರಾ? ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ತಪ್ಪು. ಸಿದ್ದರಾಮಯ್ಯ ಪಂಚ ಹೊಡ್ಕೊ ಹೋಯ್ತಾರಪ್ಪ, ಅವ್ರು ಬಿಡೋದಿಲ್ವಾ ಹಂಗಾರೆ? ಅದೇ ನಾನು ಹೇಳ್ತಿರೋದು. ಇವಾಗ ಒಬ್ಬ ಸೆಲೆಬ್ರಿಟಿ ಬಂದ್ರೆ ಪಂಚ ಹೊಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅವ್ರಿಗೆ ಲಕ್ಷ ಸಂಭಾವನೆ ಕೊಟ್ಟು ಕಳಿಸ್ತಾರೆ, ಆದ್ಯತೆ ಕೊಡ್ತಾರೆ. ಒಬ್ಬ ರೈತ ಪಂಚ ಹೊಡ್ಕೊಂಡ್ರೆ ಏನ್ ತಪ್ಪು? ಅದು ತಪ್ಪಿಲ್ಲ, ಅದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಎಲ್ಲೇ ಹೋಗ್ಲಿ ಪಂಚ ಹೊಡ್ಕೊಂಡು ಹೋದ್ರೆ ಫಸ್ಟ್ ಗೌರವ ಕೊಡ್ಬೇಕು ಅವರು. ಯಾಕಂದ್ರೆ ರೈತರ ಮಕ್ಕಳಾಗಿ ನಾವು ಅದನ್ನ ಬೆಂಬಲಿಸ್ಬೇಕು. ನಾವು ಪಂಚನ ಬಿಡಲ್ವಾ ಹಂಗಾರೆ? ಒಳಗ್ ಬಿಡಲ್ವಾ? ಏನ್ರಿ ಪ್ರಾಬ್ಲಮ್ ಅವ್ರಿಗೆ? ಜಾಗನೇ ರೈತರದು, ಬಿಡಲ್ಲ ಅನ್ನೋಕೆ ಅವ್ರ ಅಪ್ಪಂದಲ್ಲ, ಅವ್ರ ತಾತಂದಲ್ಲ, ಜಾಗನೇ ರೈತರದು. ನಿಮಗೆ ಭಿಕ್ಷೆ ಕೊಟ್ಟಿರೋದು, ದಾನವಾಗಿ ಕೊಟ್ಟಿರೋದು. ಬದುಕಲ್ರಿ, ಏನೋ ಮನರಂಜನೆ ಮಾಡ್ತಿರಲ್ಲ, ಮಾಲು ಗೀಲೋ ಏನೋ ಕಟ್ಟೆ ಮಾಡ್ತೀರಿ ಅಂತಾರಲ್ಲ, ಮಾಡಿ ಬದುಕಲ್ರಿ ಅಂತ ರೈತರು ಕೊಟ್ಟಿರೋದು. ಬೇಡ ಅಂತೇಳಿ ಅಧಿಕಾರ. ನಂದೊಂದು ಪ್ರಶ್ನೆ,
ಅಲ್ಲೊಳಗಿರೋ ಸೋಪು ಬ್ರಸ್ಸು ತಿಂತಾರ ಇವರು ಅನ್ನ ತಾನೇ ತಿನ್ನೋದು. ರೈತರು ಮಾಡಿರೋ ಆಹಾರನೇ ತಿನ್ನೋದು. ಅದನ್ನ ಬಿಟ್ಬಿಟ್ಟು ನೀವು ಕಾರ್ ಒಳಗಡೆ ಬರ್ತಾರೆ, ಬಟ್ಟೆನೇ ಇರಕ್ಕಿಲ್ಲ, ಅವ್ರನ್ನೆಲ್ಲ ಒಳಗಡೆ ಕಳಿಸ್ತೀರಾ? ಇಲ್ಲೇನೋ ಕೊಳಕ್ ಬಟ್ಟೆ ಹಾಕೋ ಒಬ್ಬ ರೈತ ಬಂದ್ರೆ ಮಾತ್ರ ಒಳಗಡೆ ಬಿಡಲ್ಲ ಅಂತ ಅಲ್ಲೇ ಹೊಡಿತಿರ್ತವೆ, ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ಬಿಟ್ಟು. ದುರಂಕಾರತೆನೇ ಇದು. ಏನಾದ್ರು ಗಲಾಟೆ ಮಾಡಿದ್ರೆ ಹೋರಾಟಗಾರ ಹಂಗ್ ಮಾಡ್ಬಿಟ್ರೆ ಹಿಂಗ್ ಮಾಡ್ಬಿಟ್ರು ಅಂತ ಕೆಳ ಎತ್ಕೊಂಡ್ ಬಂದ್ಬಿಡ್ತೀರಾ. ಈಗ ನೀವು ಮಾಡೋ ಅನಾಚಾರಗಳ ರೈತರ ಒಳಗಡೆ ಬಿಡಿದಿರ, ಅನಾಚಾರಗಳು ಮಾಡಿದಿರಲ್ಲ, ಇದು ಯಾರಿಗೂ ಗೊತ್ತಾಗಲ್ವಾ? ಎಂತ ಮನಸ್ಥಿತಿ ಅಂತ ಇದು, ಕೆಟ್ಟ ಮನಸ್ಥಿತಿ ಅಲ್ವಾ? ಏನ್ ಗೊತ್ತಾ ನಾನು ಹೇಳ್ತೇನೆ ಗೊತ್ತಾ, ಮಾಲೀಕರಿಗೆ ಏನು ತೊಂದರೆ ಇರೋದಿಲ್ಲ, ಈ ಮೇಂಟೆನೆನ್ಸ್ ಇರ್ತಾರಲ್ಲ ಇವರೆಲ್ಲ ನಮ್ಮ ರಾಜ್ಯದವರಲ್ಲ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಆಚಾರ ವಿಚಾರ ಏನೂ ಗೊತ್ತಿರೋಕ್ಕಿಲ್ಲ. ಅಲ್ಲೆಲ್ಲ 4,000 5,000 ಸಂಬಳದಲ್ಲಿ ಬಿದ್ದಿರ್ತಾರೆ. ಅವ್ರು ಕರ್ಕೊಂಬಂದು 10,000 ಬಿಟ್ಬಿಟ್ರೆ ಅವ್ರು ಅನ್ಸೋ ಪಾನ್ಪರಕ್ಕೆ ಹಾಕೊಂಡು ಮೂಲೆಲ್ಲ ಉಗ್ಕೊಂಡು ಯಾರಿಗೂ ಹೇಳಲ್ಲ ಕೇಳಲ್ಲ. ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ದೊಡ್ಡ ಪೊಲೀಸ್ ಆಫೀಸರ್ ಥರ. ಸೆಕ್ಯೂರಿಟಿಗಳದ್ದು ದಬ್ಬಾಳಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗೆ ಕನ್ನಡ ಬರಲ್ಲ. ಹೇಳಿ 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 ಸಾಕಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಇವರು ಕೆಲಸ ಮಾಡ್ತಾರೆ, ನಿರುದ್ಯೋಗಿಗಳು ಬಂದು ಕೆಲಸ ಸೇರ್ಕೊಂತಾರೆ, ಅವ್ರಿಗೆ ಕನ್ನಡ ಬರಲ್ಲ. ಕನ್ನಡ ಹೇಳೋದ್ ಮಾತು ಗೊತ್ತಾಗಲ್ಲ. ಮೊನ್ನೆ ಮೆಟ್ರೋದಲ್ಲೂ ಹಂಗೆ ಆಯ್ತು ಪಾಪ, ಒಬ್ಬ ರೈತಂಗೆ ಅವಮಾನ ಮಾಡ್ಬಿಟ್ರು. ಏನ್ ಅನ್ಕೊಂಡ್ಬಿಟ್ಟವ್ರು ಇವರೆಲ್ಲ ರೈತರು ಅಂದ್ರೆ? ಜಾಗ ಮುಖ್ಯವಾಗಿ ಹೇಳ್ಬೇಕಾದ್ರೆ ರೈತರು ಇಲ್ದಿದ್ದ ಜಾಗ ಯಾವ್ದಿದೆ ಸರ್ ಇಲ್ಲಿ? ರೈತರಿಗಾಗಿದೆ, ಮಿಕ್ಕಿದ್ದು ನೀವೆಲ್ಲ ಶೋ ನಡೆಸ್ಬೇಕಾಗಿರೋದು. ಅದನ್ನ ಬಿಟ್ಬಿಟ್ಟು ನೀವು ರೈತರನ್ನೇ ದಬ್ಬಳಿಗೆ ಮಾಡಿದ್ರೆ ಅವ್ರಿಗೇನ್ರಿ ಗೊತ್ತು ಸರ್? ಗುಜರಾತಿಂದನೋ ಮಹಾರಾಷ್ಟ್ರದಿಂದನೋ ಬಿಹಾರಿಂದನೋ ಬಂದಿದ್ದಾರೆ, ಅವ್ರಿಗೆ ನಾಗರಿಕತೆ ಅಂತಾನೆ ಗೊತ್ತಿಲ್ಲ. ಎಲ್ಲಿ ಕುಂತ್ಕೊಂಡು ಇಲ್ಲಿ ಕಲ್ಚರೇ ಗೊತ್ತಿಲ್ಲ ಅಂತ ಕಾಣ. ಎಲ್ಲಿ ಹೇಳ್ತಾರೋ ಅಲ್ಲೇ ಊಟ ಮಾಡ್ತಾರೆ. ನಮಗೆ ಎಲ್ಲದಕ್ಕೂ ಒಂದು ಸಂಸ್ಕೃತಿ ನಾಗರಿಕತೆ ಅನ್ನೋದು ನಮ್ಮ ನಾಡಿನಲ್ಲಿ ತುಂಬಿ ತುಳುಕ್ತಾ ಐತೆ ಸರ್. ರೈತ ಬೆಳೆದ ಅನ್ನ ತಿನ್ನೋದು ಎಲ್ಲ ಅವನಿಂದ ಸಂಪಾದನೆ ಎಲ್ಲ ಬೇಕು. ತರಕಾರಿ ತಿನ್ನೋದು ಅವನಿಂದ. ದುಡ್ಡು ಮಾತ್ರ ದುಡ್ಡು ಸಂಪಾದನೆ ಮಾಡೋಕ್ರೆ ಪ್ಯಾಂಟ್ನವ್ರು ಬೇಕು, ಕಿತ್ತೋಗಿರೋ ನಿಕ್ಕರ್ನವ್ರು ಬೇಕು. ಆ ಲೇಡೀಸ್ನವರು ಇಲ್ಲಿ ಗಂಟ ಹಾಕ್ತಾರೆ, ಕಾಣಗಂಟ. ಅಲ್ಲಿ ಅವ್ರನ್ನ ಇದು ಮಾಡೋದು ಅವಾಯ್ಡ್ ಮಾಡೋದೇ ಇಲ್ಲ. ಬೇಕಾಗಿಲ್ಲ ಅವ್ರಿಗೆ ಹೊಡಿಬೇಕು ಚಪ್ಪಲಿಲಿ. ಇವರು ಇಲ್ಲಿ ಇದು ಮಾಡೋರ್ನ ಚಪ್ಪಲಿ ಹೊಡಿಬೇಕು ಅವ್ರಿಗೆ. ತುಂಬಾ ಅವಮಾನ ಇದು. ತುಂಬಾ ಅದು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕ ಸಂಸ್ಕೃತಿನೇ ಹಾಳು ಮಾಡ್ತಾ ಕೂತವ್ರೆ. ಈ ದುಡ್ಡನ್ನ ಅಮೂಲ್ಗೆ ಇಂಥವ್ರನ್ನ ಖಂಡಿಸ್ಬೇಕು. ಇವ್ರನ್ನ ನಾವು ಬಂದ್ರೆ ನೀವು ರೈತ ಮಕ್ಕಳ ಯಾರೇ ಒಬ್ರು ಒಳಗಡೆ ಬಂದ್ರೆ ನೀವು ತಿನ್ನೋದು. ಅದು ಬಿಟ್ಬಿಟ್ಟು ಇವ್ರನ್ನ ಬಿಡಲ್ಲ ಅವ್ರನ್ನ ಬಿಡಲ್ಲ ಅನ್ನೋ ಈ ಉದ್ದಟತನ ತಪ್ಪು. ಗರ್ಜಿಸ್ಬಿಡಿ ಈಗ. ಏನ್ ಇದು ಹಿಂಗಾಗೋಯ್ತಲ್ಲ ಕತೆ, ಅವಮಾನ ರೈತಂಗೆ. ಹೌದು, ನಾನು ರೈತನ ಮಗ ಆಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬರೋ ರೈತಂಗೆ ಅವಮಾನ ಮಾಡಿದ್ದಾರೆ. ಅದು ಜಯಶೀಲಿ ಅಲ್ಲ. ಈಗ ಏನಾಗಿದೆ ಅಂದ್ರೆ ಮುಂಬರುವ ರೈತರಿಗೂ ಹಂಗೆ ಆಗ್ಬೋದು. ಇಲ್ಲಿ ಅರಬೆತ್ತದ ಹಾಕೊಂಡ್ಬರ್ತಾರಲ್ಲ ಅವ್ರಿಗೆ ಮಾತ್ರ ಅನುಮತಿ ಕೊಡ್ತಾರೆ, ರೈತರಿಗೆ ಕೊಡಲ್ಲ. ಹೇಳಿ, ರೈತರಿಗೆ ಕೊಡಲ್ಲ. ಈಗ ರೈತ ಒಬ್ಬ ಮನೆ ಕಟ್ತಾನೆ, ಪಂಚೆ ಕಟ್ಕೊಂಡು ಮನೆ ಕಟ್ತಾನೆ. ಅವಾಗ ಮನೆ ಬೇಕಾದಾಗ ವಾಸಿಸಕ್ಕೆ ಮನೆ ಬೇಕು. ಈಗ ಪಂಚೆ ಹಾಕೊಂಡ್ಬಂದಿರೋಕ್ಕೆ ಅವನ್ನ ಓಡಿಸಾರಲ್ಲ, ಇದಂತಾನೆ ಹೇಳಿ, ಇದು ಖಂಡಿಸ್ಬೇಕು. ಇದು ಲಕ್ಷಣ, ಒಬ್ಬ ಪುರುಷನ ಲಕ್ಷಣನ. ಒಬ್ಬ ಪುರುಷನಿಗೆ ಅವಮಾನ ಮಾಡಿದ್ದು, ಒಬ್ಬ ರೈತನಿಗೆ ಅವಮಾನ ಮಾಡಿದ್ದು. ರೈತರಿಗೆ ಯೋಧರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು. ಯೋಧ ಬಂದು ದೇಶ ಕಾಯ್ತಾನೆ ವರ್ಷ, ರೈತ ಬಂದು 6 ದಿನಕ್ಕೆ ಬೆಲೆ ಕೊಡ್ತಾನೆ. ರೈತ ಇಲ್ಲ ಅಂದ್ರೆ ನಾವಿಲ್ಲ. ಅನ್ನ ಇಲ್ಲದೆ ನೀವು ಇಡ್ತೀರಾ? ಒಂದಿನ ಇಡ್ತೀರಾ? ಯಾಕಂದ್ರೆ ಅಲ್ಲಿರೋ ಸೋಪು ಬ್ರಷ್ ಬಟ್ಟೆ ಪೇಪರ್ ತಿನ್ನಕ್ಕಾಗತ್ತಾ? ಪಂಚೆ ಬಂದಿತ್ತು ಫಸ್ಟ್. ಕೇಳಿ, ಫಸ್ಟ್ ಪ್ಯಾಂಟ್ ಬಂತ, ನಿಮ್ಮ ಹೆಸರು ಪಳ್ಳಿವೇಲು. ಪ್ಯಾಂಟ್ ಬಂತ, ಪಂಚೆ ಬಂತ. ಪ್ಯಾಂಟ್ ಬಂತ, ಪಂಚೆ ಬಂತ. ಫಸ್ಟ್ ಪಂಚೆ ಬಂದಿರೋದು. ಆ ಪಂಚೆ ಕಟ್ಕೊಂಡ್ ಬಂದ್ರೆ ಬಿಡಲ್ಲ ಅಂದ್ರೆ ಹೆಂಗೆ ಅದು? ಎಂತ ಮನಸ್ಥಿತಿ ಅಂತ ಅವ್ರದ್ದು, ಕೆಟ್ಟ ಮನಸ್ಥಿತಿ ಅಲ್ವೇ? ಹೌದೌದು, ಇದೆಲ್ಲ ಸೆಕ್ಯೂರಿಟಿ ಅವ್ರ ರೂಲ್ಸ್ಗಳು. ಅದು ಆ ರೂಲ್ಸ್ ಎಲ್ಲ ತೆಗೆದಾಕ್ಬೇಕು. ಈಗ ಸಿದ್ದರಾಮಯ್ಯನವರೇ ಪಂಚೆ ಹುಡ್ಕೊಂಡು ಅಲ್ಲಿ ಓಡಾಡ್ತಾರಪ್ಪ. ನಿಲ್ಲಿಸ್ಬಿಡ್ತಾರ, ತಡೆದು ಬಿಡ್ತಾರ. ಫಸ್ಟ್ ಬಂದಿದ್ ಪಂಚೆ, ಆ ಪಂಚೆನ ಯಾಕೆ ತಡಿತಾರೆ ಇವರು? ಆ ಪಂಚೆನ ಹೆಂಗ್ ತಡಿತಾರೆ ಅದನ್ನ ಕೇಳಿ. ಹೋಗಿ ಟವಲ್ ಇಲ್ದೆ ಹೋಗಲ್ಲ. ಆಗ್ಲಿ ಟವಲ್ ಹಾಕೋಯ್ತೆ, ನಮ್ಗೊಂದು ಬೆಲೆ. ಮಾಲ್ ಮೇಲೆ ಪಂಚೆ ಇರೋರಿಗೆ ಪ್ರವೇಶ ಇಲ್ಲ ಅಂತ ಹಾಕ್ಬಿಡ್ಬೇಕಾಯ್ತು. ಯಾಕ್ರಿ ಹಾಕ್ಬೇಕು? ಹಂಗ ಹಾಕಿ ಹೇಳ್ತೀನಿ, ಹಂಗ ಹಾಕಿದ್ರೆ ಕಾನೂನು ರೀತಿ ಅಪರಾಧ ಆಗೋದು ಅಲ್ವಾ? ಆ ರೀತಿ ಬಳಸಂಗಿಲ್ಲ. ಮೊದಲೇ ಏನಾದ್ರೂ ಗೊತ್ತಿದ್ರೆ ಅವ್ರು ಏನಾರ ಮಾಡ್ಬೋದಾಗಿತ್ತು. ದಯವಿಟ್ಟು ಇನ್ನು ಮುಂದೆ ಯಾರೇ ಆಗಲಿ ಈ ರೀತಿ ಘಟನೆಗಳು ಆಗಬಾರ್ದು. ಬಡವ ಆಗಲಿ ಶ್ರೀಮಂತ ಆಗಲಿ, ಮಾಲ್ ಎಲ್ರಿಗೂ ಸೇರಿದ್ದು, ಎಲ್ಲರೂ ಬರ್ಬೋದು, ಪ್ರವೇಶ ಮಾಡ್ಬೋದು. ಇನ್ನು ಮುಂದೆ ಈ ರೀತಿ ಆಗ್ದಾಗ ನಡ್ಕೊಬಾರ್ದು. ಅದರಿಂದ ಕಾರ್ಪೊರೇಷನ್ ಅವರಾಗಲಿ ಕರ್ನಾಟಕ ಸರ್ಕಾರ ಆಗಲಿ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ನಾವೊಂದು ವಾರ ಇಲ್ಲಿರ್ತೀವಿ, ಒಂದು ವಾರ ಊರಲ್ಲಿರ್ತೀವಿ. ಈಗ ಪಂಚೆ ಹಾಕೊಂಡು ಟವಲ್ ಹಾಕೊಂಡವರೆಲ್ಲ ಕೆಟ್ಟವರಲ್ಲ. ಈ ಮಾಲು ಅಂತಂದಮೇಲೆ ನಾನು ನೋಡೋಕ್ಕಿಂತ ಮುಂಚೆ ಇದು ಒಂದು ಇದಾಗಿತ್ತು, ಥಿಯೇಟ್ರ್ ಆಗಿತ್ತು, ಪ್ರಮೋ ಥಿಯೇಟ್ರ್ ಇದು. ಅವತ್ತಿಂದ ನಾವು ಇಲ್ಲೇ ಬದುಕಿ ಇಲ್ಲೇ ಬಾಳಿದ್ದೀವಿ. ಒಬ್ಬ ಮನುಷ್ಯಂಗೆ ಬೆಲೆ ಕೊಡಲಿಲ್ಲ ಅಂತಂದರೆ ಇದು ಏನು ಮಾಡೋಕ್ಕೆ ಸರ್? ಇದು
ತಪ್ಪಲ್ವ ಸರ್ ಇದು? ಮನುಷ್ಯಂಗ್ ಬೆಲೆನಾ ಬಟ್ಟೆಗೆ ಬೆಲೆನಾ? ಬಟ್ಟೆಗಲ್ಲ ಸರ್, ಮನುಷ್ಯಂಗೆ ಬೆಲೆ ಕೊಡಬೇಕು. ಬಟ್ಟೆ ಹಾಕೊಂಡ್ರೆ ಈಗ ಚೆನ್ನಾಗಿರೋ ಬಟ್ಟೆ ಹಾಕಿರೋರು ಇದ್ದಾರೆ, ಕೆಲವರು ಚೆನ್ನಾಗಿ ಹಾಕಿರೋದ್ರೆ ನಾನು ಚೆನ್ನಾಗಿ ಹಾಕಿಲ್ಲ. ಆದರೆ ನಮ್ಮ ಮರ್ಯಾದೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಬೇಕು ತಾನೇ ಇವರು. ಒಬ್ಬ ಪಂಚೆ ಹಾಕೊಂಡು ಬಂದ ಅಂತ ಒಬ್ಬ ವ್ಯಕ್ತಿನ ಇವರು ಒಳಗೆ ಸೇರಿಸಿಲ್ಲ ಅಂತಂದರೆ ಎಷ್ಟು ಹೊಟ್ಟೆ ಉರಿತದೆ ಸರ್? ದೇಶಕ್ಕೆ ಅನ್ನ ಹಾಕೋರು ಸರ್ ನಾವು, ದೇಶಕ್ಕೆ ಅನ್ನ ಹಾಕೋರು ನಾವು. ಬೇವರ್ಸಿಗಳು ಹಿಂಗೆ ಮಾಡೋರೆಲ್ಲ ತಪ್ಪಲ್ಲ ಸರ್ ಇದು? ಏನು ಹೇಳ್ತೀರಾ ಕೊನೆದಾಗ, ಏನು ಹೇಳ್ತೀರಾ? ಏನು ಹೇಳೋ ಸರ್, ಇನ್ನೇನೈತೆ ಇಲ್ಲಿ?